ಹಾಯ್ ಸರ್, ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಸರ್, ನೀವೇ ಇದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಮತ್ತೆ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ಗಾಂಧಿನಗರದ ಪ್ರಜೆಗಳು ಏನ್ ಹೇಳ್ತೀರಾ? ಗಾಂಧಿನಗರ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ತುಂಬಾ ಟಾಕ್ ಇರೋದು ಪೇಪೆ ವಿನಯ್ ರಾಜ್ಕುಮಾರ್ ಬಗ್ಗೆ. ವಿನಯ್ ರಾಜ್ಕುಮಾರ್ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತಪ್ಪ, ಯಾಕೆಂದ್ರೆ ಅವ್ರು ಒಂಥರ ವರ್ಸಟೈಲ್ ಆಕ್ಟರ್ ಆಗೋ ಥರ ಇದ್ದಾರೆ. ಇವಾಗ ನೆಕ್ಸ್ಟ್ ಲವ್ ಸ್ಟೋರಿ ಮಾಡಿದ್ರು ಮುಂಚೆ, ಇವಾಗ ಲವ್ ಸ್ಟೋರಿ ಆದ ತಕ್ಷಣ ಪಕ್ಕ ಆ್ಯಕ್ಷನ್ ಬರ್ತಾ ಇದ್ದಾರೆ. ಪೇಪೆ ಟ್ರೈಲರ್ ನೋಡಿದ ತಕ್ಷಣ 50% ಟ್ರೈಲರ್ ಬರೀ ಬ್ಲಡ್ ಶೇಡೇ ಇದೆ. ಬ್ಲಡ್ ಶೇಡ್ ಇದೆ ಅಂದ ತಕ್ಷಣ ನಾವೇನು ಮೂಗು ಮುರಿಯೋದು ಬೇಕಿಲ್ಲ. ಸಖತ್ತಾಗಿ ಇದೆ, ಒಂಥರ ಬೇರೆ ಥರ ಏನೋ ಇದೆ ಸ್ಟೋರಿ ಲೈನ್ ಅಪ್. ಈ ಕಡೆ ಕಂಪ್ಲೀಟ್ ಮಾಸ್ ಮಸಾಲ ಕಮರ್ಷಿಯಲ್ ಅಂತ ಹೇಳೋಕ್ಕಾಗಲ್ಲ, ಈ ಕಡೆ ಕಂಪ್ಲೀಟ್ ಏನು ಹೇಳ್ತಾರೆ ಆಫ್ ಬೀಟ್ ಫಿಲಮ್ ಅಂತಲೂ ಹೇಳೋಕ್ಕಾಗಲ್ಲ. ಎರಡು ಬ್ರಿಡ್ಜ್ ಫಿಲಮ್ ಇದ್ದಂಗಿದೆ. ಅದರಲ್ಲಿ ವಿನಯ್ ರಾಜ್ಕುಮಾರ್ ಒಂಥರ ಸೆಟಲ್ ಆ್ಯಕ್ಟಿಂಗ್ ಇದೆ. ಬಟ್ ಪಕ್ಕಾ ಹೇಳ್ತೀನಿ, ಇದು ಮಾತ್ರ ವಿನಯ್ ರಾಜ್ಕುಮಾರ್ ಶಾರ್ಟ್ ಮಾಸ್ ಹೀರೋ ಆಗ್ತಾರೆ. ರೀಸೆಂಟಾಗಿ ಪೇಪೆದು ಡೈನಾಸ್ಟಿ ಟ್ರೀ ಬಿಟ್ಟಿದ್ದಾರೆ, ಅಂದರೆ ಫ್ಯಾಮಿಲಿ ಟ್ರೀ ಬಿಟ್ಟಿದ್ದಾರೆ. ಅದರಲ್ಲಿ ಒಂದು 4 ಡಿಫ್ರೆಂಟ್ ಫ್ಯಾಮಿಲಿ ಟ್ರೀ ಇದೆ. ಸೊ ಇದರಲ್ಲಿ ವಿನಯ್ ರಾಜ್ಕುಮಾರ್ ಅವ್ರದ್ದು ರಾಮಪ್ಪ ಮೊಮ್ಮಗ ಅಂತ ಅನಿಸುತ್ತೆ. ರಾಯಪ್ಪ ಅವ್ರ ಮೊಮ್ಮಗ, ಕರೆಕ್ಟು. ಸೊ ರಾಯಪ್ಪ, ರಾಮಪ್ಪ ಈ ಥರ ತುಂಬ ಇದೆ. ಸೊ ಡೈನಾಸ್ಟಿ ಜನ ಅದನ್ನ ನೋಡ್ತಾ ಇದ್ರೇ ಅನಿಸುತ್ತೆ ಏನಿದು, ಯಾವುದ್ರ ಬಗ್ಗೆ ಇದೆ ಫಿಲಮ್ಮು. ಸೊ ತುಂಬ ಫಿಲಮ್ ನೋಡೋರಿಗೆ ತುಂಬ ಎಂಗೇಜಿಂಗ್ ಆಗಂತೂ ತುಂಬ ಇರುತ್ತೆ. ಸೊ ಅಷ್ಟೇ ಹೇಳಬಲ್ಲೆ. ಬಟ್ ಫಿಲಮ್ ಪಕ್ಕಾ ಶಾರ್ಟ್ ಹಿಟ್ ಆಗುತ್ತೆ.